ಹಾಸನದ ಅಧಿದೇವತೆ ಹಾಸನಾಂಬೆಯ ದೇವಸ್ಥಾನಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಹೋಗ್ತಾ ಇದ್ದಿದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನ ಪಡಿಲಿಕ್ಕಿದ್ದಾರೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟೊತ್ತಿಗೆ ಹಾಗಾದ್ರೆ ಭೇಟಿ ಕೊಡ್ತಾರೆ ಅನ್ನೋದರ ಮಾಹಿತಿ ನೋಡಿ ಬಂತು ಡೀಟೇಲ್ಸ್. ಬೆಳಗ್ಗೆ 11 ಗಂಟೆಗೆ ಬೋನಹಳ್ಳಿ ಹೆಲಿಕಾಪ್ಟರ್ ಅಂದ್ರೆ ಆ ಚಾಪರ್ ಪ್ಲೇಸ್ಗೆ ಬರ್ತಾರೆ. ಕಳೆದ 2 ವರ್ಷದಿಂದ ದೇವಿಯ ದರ್ಶನವನ್ನು ಪಡಿತಾನೆ ಇದ್ದಾರೆ. ಈ ಸಲ 3ನೇ ಸಲ ಸಿಎಂ ಆಗಿ ದರ್ಶನವನ್ನು ಪಡಿತಾ ಇರೋದು. ದೇವಾಲಯದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿದೆ. ಬೆಳಗ್ಗೆ 10 ರಿಂದ 12 ಗಂಟೆವರೆಗೂ ಗಣ್ಯರಿಗೆ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇದೇ ಸಮಯದಲ್ಲಿ ದರ್ಶನವನ್ನು ಮುಖ್ಯಮಂತ್ರಿಗಳು ಕೂಡ ಪಡೆಯಲಿಕ್ಕಿದ್ದಾರೆ. ಸಪರೇಟ್ ಅಕೇಶನ್ಸ್ ಅಲ್ಲಿ ಡಿಸಿಎಂ ನಿನ್ನೆ ಹೋದ್ರು, ಅದನ್ನು ನೋಡಿದ್ವಿ ನಾವು. ಇವತ್ತು ಸಿಎಂ ಅವರ ಸರದಿ. ಸಿಎಂ ಕೂಡ ಯಾವ ರೀತಿ ಸಂಕಲ್ಪವನ್ನ ಇಟ್ಕೊಳ್ತಾರೆ. ಆಮೇಲೆ ಸಾಮಾನ್ಯವಾಗಿ ಅಷ್ಟೊಂದು ಆಧ್ಯಾತ್ಮಿಕವಾಗಿ ಅವ್ರು ಆಚೆ ಬಂದು ಮಾತಾಡಲ್ಲ. ಈಗ ಈ ಮೂಡಾ ಕೇಸೆಲ್ಲ ಆದ್ಮೇಲಂತೂ ವಿಪರೀತವಾಗಿ ದೇವಸ್ಥಾನಗಳ ಕಡೆಗೆ ಎಡತಾಗ್ತಿದ್ದಾರೆ. ಹೌದು, ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾರೆ, ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ತಾರೆ. ಬಟ್ ಆಚೆ ಬಂದು ತುಂಬ ಓಪನ್ ಆಗಿ ಈ ನಂಬಿಕೆ ಕುರಿತಂತೆ ಅವ್ರು ಮಾತಾಡಿದ್ದೆಲ್ಲ ನಾವು ನೋಡಿಲ್ಲ. ಇವತ್ತು ಮಾತಾಡ್ತಾರಾ ನೋಡಬೇಕಾಗಿದೆ ನಾವು. ಡಿಸಿಎಂ ಡಿ ಕೆ ಶಿವಕುಮಾರ್ ಅಂತೂ ಕೈಯಲ್ಲಿ ಒಂದು ಹೂವು ಇಟ್ಕೊಂಡೆ ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಂಡಿದ್ದು, ಖಡ್ಗಮಾಲಾ ಮಂತ್ರವನ್ನು ಪಠಿಸಿದ್ದು ಅದೆಲ್ಲ ನೋಡಿದ್ವಿ ನಾವು.